ಈ ಘಟನೆ ವಿಷಯದಲ್ಲಿ ನಾನೊಂದು ಕೆಲವು ವಿಷಯಗಳು ಮಾತಾಡಬೇಕು ಅಂತ ಇದೆ. ಇವಾಗ ಅವರು ಪ್ರಾಣ ಕಳ್ಕೊಂಡಿರೋದು ನಮ್ಮ ಸಂಸ್ಥೆ ಮ್ಯಾನೇಜರ ಮಗಳು ಚಿನ್ಮಿ ಶೆಟ್ಟಿ ಅಂತ. ಆಕೆ 19 ವರ್ಷ, ಇನ್ನು ಎಳೆ ವಯಸ್ಸು. ಆ ಜೀವನದಲ್ಲಿ ಯಾವುದೇನು ಆಸೆ ಇದ್ಬಿಟ್ಟಿಲ್ಲ. ಮದುವೆ ಏನೇನು ಆಸೆ ಇತ್ತು ಎಲ್ಲ ಇದಾಗೋಯ್ತು, ಸ್ವರ್ಗಲೋಕ ಸೇರಿದ್ರು. ಇವಾಗ ನಮ್ಮ ಬ್ಯಾಂಗ್ಳೂರು ತಂದಿರೋ ಗೆದ್ದಿದ್ದು ನಿಜ. ಅದು ಅಹಮದಾಬಾದಲ್ಲಿ ಗೆದ್ದಿದ್ದು, ಬ್ಯಾಂಗ್ಳೂರಲ್ಲೆಲ್ಲ. ಬ್ಯಾಂಗ್ಳೂರು ಅದೊಂದು ಸಣ್ಣ ಸಂಸ್ಥೆ. ಅದು ರಾಷ್ಟ್ರೀಯ ಮಟ್ಟದಲ್ಲಾಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲ. ಇದು ಒಂದು ಸಣ್ಣ ಕ್ಲಬ್ ಅಷ್ಟೇ. ಆ ಕ್ಲಬ್ಬಲ್ಲಿ ಅವ್ರು ಗೆದ್ದಿದ್ದಾರೆ. ಅವರಲ್ಲಿ ಕನ್ನಡದವರು ಒಬ್ಬರು ಇಲ್ಲ ಕನ್ನಡದಲ್ಲಿ. ಆ ಕಾರಣದಿಂದ ಇಷ್ಟು ಅಜ್ಜೂರಿಯಾಗಿ ಈ ಸನ್ಮಾನ ದೊಡ್ಡ ಮಟ್ಟದಲ್ಲಿ ಚೀಫ್ ಮಿನಿಸ್ಟರ್ ಲೆವೆಲ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದು ಇನ್ನು ಅವರು ಕ್ಲಬ್ ಮುಖಾಂತರ ಏನಾದರೂ ಶಿವರಾಜ್ ಮಾಡಿದರೆ ಆಗಿರೋದು. ಅದು ದೊಡ್ಡದಾಗಿ ಇದು ರಾಜಕೀಯ ಅವರ ಲಾಭಕ್ಕೋಸ್ಕರ ಮಾಡಿರ್ಬೋದು, ರಾಜಕ್ಕೋಸ್ಕರ ಮಾಡೋದು. ಅಷ್ಟು ದೊಡ್ಡದಾಗಿ ಮಾಡಿರೋದ್ರಿಂದ ಅದೇನಾಗುತ್ತೆ ಅಂದರೆ ಅದು ಏನು ಚೀಫ್ ಮಿನಿಸ್ಟ್ರು, ಡೆಪ್ಟಿ ಚೀಫ್ ಮಿನಿಸ್ಟ್ರು, ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು, ಪ್ರತಿಯೊಬ್ಬರು ಬಂದಿದ್ರು. ಸೊ ಇವರೆಲ್ಲ ಇಷ್ಟು ದೊಡ್ಡ ಮಾಡಿದ್ರೆ ಬಿಟ್ಟೇನೆ ಯವನದು ಇವಾಗ ಅವ್ರಿಗೊಂದು ಆಸೆ. ಅವ್ರ ಪಾಪ ಅವ್ರಿಗೆಲ್ಲ ಬಂದು ಇದು ಹೆಚ್ಚು ಜನ. ಸೊ ಅವರೇನು ಅವತ್ತು ದಿವಸ 1000 ಜನ ಬಂದು ಈ ಅನಾಹುತ. ಆಮೇಲೆ ಅದು ಸಹ ಅರೇಂಜ್ಮೆಂಟು ಅವರು ಸರ್ಕಾರದವರು ಸಹ ಸರಿಯಾಗಿ ಏರ್ಪಾಡು ಮಾಡಿರಲಿಲ್ಲ. ಈ ಥರ ಜನ ಸೇರ್ತಿರ್ಬಿಟ್ಟು ಏರ್ಪಾಡು ಮಾಡಿ ಅದೆಲ್ಲ ಆಯಿತು. ಅವರ ಸರ್ಕಾರದ ತಪ್ಪಿಂದ ಸುಮಾರು ಒಂದು 20-30 ಜನ ಪ್ರಾಣ ಕಳ್ಕೋಬೇಕಾಯ್ತು. ಸುಮಾರು ಜನಕ್ಕೆ ಒಂದು 70-80 ಜನಕ್ಕೆ ಇದಾಗಿದೆ, ಸೀರಿಯಲ್ ಆಗಿದೆ. ಈ ವಿಷಯ ಕೇಳಿದರೆ ಬೇರೆ ಸ್ಟೇಟವರು ಬೇರೆ ಇದಾಗಿ ಈ ಸಣ್ಣ ಅದು ಅವ್ರ ಸ್ಟೇಟ್ ಅಲ್ಲ, ಅವ್ರ ಸ್ಟೇಟ್ ಒಬ್ಬರು ಇಲ್ಲ ಕನ್ನಡದವರು, ಅದು ಬೇರೆ ಸ್ಟೇಟಲ್ಲಿ ಆಗಿದೆ. ಅವರೆಲ್ಲ ನಗೋ ಸ್ಥಿತಿ ಆ ಥರ ಆಗಿದೆ. ಇದು ನಮಗೆ ಗೊತ್ತಿಲ್ಲ. ಇದೊಂಥರ ಇದು ಚೀಪಾಗಿ ಸಂಭ್ರಮ ಆಗಿದೆ. ಚೀಫ್ ಮಿನಿಸ್ಟರ್ ಅಲ್ಲ, ಚೀಪ್ ಅಂತ ಹೇಳ್ಬೋದು. ಅದು ರಿಯಲಿ ವೆರಿ ಬ್ಯಾಡ್. ಎಲ್ಲ ಪಾಪ ಅವರು ಮಾಡಿರೋ ತಪ್ಪು ಕೆಲಸದಲ್ಲೆಲ್ಲ ಬೇರೆಯವರೆಲ್ಲ ಪ್ರಾಣ ಬಲಿದಾನ ಕೊಡಬೇಕಾಗಿತ್ತು. ಇದು ತುಂಬ ಒಂಥರ ನಿರಾಶೆ. ಇದು ವೆರಿ